ನಮಸ್ಕಾರ ಗೆಳೆಯರೆ. ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ಗೋಲ್ಡ್ ಸಿಟಿ ಆಗಿ ಬದಲಾಗಿದೆ. ಹೌದು, ಭಾರತದ ಮೂರನೇ ಅತಿದೊಡ್ಡ D2B ಆಭರಣ ಪ್ರದರ್ಶನ IIJS ಭಾರತ್ ತೃತೀಯ 2026 ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಚಾಲನೆಗೊಂಡಿದೆ. ಭಾರತ ಹೇಗೆ ಜಾಗತಿಕ ಆಭರಣ ಮಾರುಕಟ್ಟೆ ಶಕ್ತಿಯಾಗಿ ಉದಯಿಸುತ್ತಿದೆ ಅನ್ನೋದಕ್ಕೆ ಈ ಮೇಳವೇ ಸಾಕ್ಷಿ. ಬನ್ನಿ, ಈ ಮೇಳದ ವಿಶೇಷತೆಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರ ಅಂದ್ರೆ BIEC ನ 3 ಬೃಹತ್ ಹಾಲುಗಳಲ್ಲಿ ಈ ಮೇಳ ನಡೆಯುತ್ತಿದೆ. ಇದರ ಅಂಕಿ ಅಂಶಗಳನ್ನ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಯಾಕೆಂದ್ರೆ ಇಲ್ಲಿ ಸುಮಾರು 1100ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸಿದ್ದಾರೆ. ಅಂದ್ರೆ ದೇಶದ 40ಕ್ಕೂ ಹೆಚ್ಚು ನಗರಗಳಿಂದ ವ್ಯಾಪಾರಿಗಳು ಇಲ್ಲಿಗೆ ಬಂದಿದ್ದಾರೆ. ಒಟ್ಟು 1900ಕ್ಕೂ ಹೆಚ್ಚು ಅಧಿಕ ಮಳಿಗೆಗಳು ಇಲ್ಲಿವೆ. ಕೇವಲ ಭಾರತ ಅಷ್ಟೇ ಅಲ್ಲ, ವಿದೇಶದ ಸುಮಾರು 40 ದೇಶಗಳಿಂದ 15,000ಕ್ಕೂ ಹೆಚ್ಚು ವ್ಯಾಪಾರಕರು ಇಲ್ಲಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. GJPC as Jewelers Association Bangalore, one of the oldest association of this country, more than 86 years and more than 2,000 members across Bangalore we have. ಈ ಬಾರಿಯ ಮೇಳದ ಹೈಲೈಟ್ ಅಂದ್ರೆ ನಮ್ಮ ದೇಶದ ಹೆಮ್ಮೆಯ GI ಟ್ಯಾಗ್ ಹೊಂದಿರುವ ಆಭರಣಗಳು. ಅಂದ್ರೆ ಆಯಾ ಪ್ರದೇಶದ ವಿಶಿಷ್ಟ ಕಲೆ ಮತ್ತು ಸಾಂಪ್ರದಾಯಿಕ ಶೈಲಿಯ ಆಭರಣಗಳನ್ನ ಇಲ್ಲಿ ಪ್ರದರ್ಶಿಸಲಾಗ್ತಿದೆ. ಮತ್ತೊಂದು ವಿಶೇಷ ಅಂದ್ರೆ ದಿ ಸೆಲೆಕ್ಟ್ ಕ್ಲಬ್ ಅತ್ಯಂತ ಐಷಾರಾಮಿ ಮತ್ತು ಪ್ರೀಮಿಯಂ ವಿನ್ಯಾಸದ ಆಭರಣಗಳನ್ನ ನೋಡಲು ಇಲ್ಲಿ ಜನ ಮುಗಿ ಬೀಳ್ತಿದ್ದಾರೆ. ಆಧುನಿಕ ವಿನ್ಯಾಸದ ಜೊತೆಗೆ ನಮ್ಮ ಪರಂಪರೆಯನ್ನ ಇಲ್ಲಿ ಅದ್ಭುತವಾಗಿ ಸಮ್ಮಿಲನಗೊಳಿಸಲಾಗಿದೆ. ಈ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಅಭಿವೃದ್ಧಿ ಆಯುಕ್ತರಾದ ಶ್ರೀಮತಿ ಗುಂಜನ್ ಕೃಷ್ಣ ಅವರು ಉದ್ಘಾಟಿಸಿದ್ರು. ಅವರ ಜೊತೆಗೆ JJEPC ಅಧ್ಯಕ್ಷರಾದ ಕಿರೀಟ್ ಬನ್ಸಾಲಿ ಮತ್ತು ಉದ್ಯಮದ ಅನೇಕ ದಿಗ್ಗಜರು ಉಪಸ್ಥಿತರಿದ್ದರು. ಜಾಗತಿಕ ಮಟ್ಟದಲ್ಲಿ ಭಾರತದ ರತ್ನ ಮತ್ತು ಆಭರಣ ರಫ್ತು ಹೆಚ್ಚಿಸಲು ಈ ಮೇಳ ಒಂದು ದೊಡ್ಡ ವೇದಿಕೆಯಾಗಿದೆ. In the 4th edition of IIJS Bharat Tritya. In fact, it's always a pleasure to interact with the Gems and Jewelry Export Promotion Council, and I would like to congratulate all the office bearers of Gems and Jewelry. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಈ IIJS ಭಾರತ್ ಮೇಳ ಭಾರತೀಯ ಆಭರಣ ಉದ್ಯಮಕ್ಕೆ ಹೊಸ ಕಳೆ ತಂದಿದೆ. ನೀವು ಕೂಡ ಆಭರಣ ಉದ್ಯಮದಲ್ಲಿದ್ರೆ ಅಥವಾ ಈ ಸುಂದರ ಕಲೆಗಳ ಬಗ್ಗೆ ಆಸಕ್ತಿ ಹೊಂದಿದ್ದರೆ ಇದೊಂದು ಮಿಸ್ ಮಾಡಿಕೊಳ್ಳಬಾರದ ಅವಕಾಶ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ.